ಶಿಡ್ಲಘಟ್ಟ ನಗರದ ಕೋಚಿಂಗ್ ಶಿಬಿರದ ಕಚೇರಿಯಲ್ಲಿ ಆಯೋಜಿಸಿದ್ದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅವರು ಮತ ಬ್ಯಾಂಕ್ ರಾಜಕಾರಣ ಮಾಡಲು ಸಹಕಾರಿ ವ್ಯವಸ್ಥೆ ನಾಶಪಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಇದು ಗಂಭೀರ ವಿಚಾರ. ಸಹಕಾರಿ ವ್ಯವಸ್ಥೆ ಮೂಲಕ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳಾಗಿದ್ದು ಎಲ್ಲಾ ಸಹಕಾರಿ ಸಂಸ್ಥೆ ರಾಜಕೀಯ ಬಿಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರ ಸಂಸ್ಥೆಗಳನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದರು. ಈ ಸಹಕಾರಿ ಆಕ್ಟ್ ಇಂಡಿಯನ್ ಕೋಆಪರೇಟಿವ್ ಆಕ್ಟ್ ಅಂತ ಮೊದಲನೇ ಬಾರಿಗೆ ಬ್ರಿಟಿಷ್ ಇದ್ದಾಗ ಒಂದು ಆಕ್ಟ್ ಅಂತ 1904 ಇಸ್ವಿಯಲ್ಲಿ ಆಯಿತು. ಅಂದರೆ ಅದೇ ವರ್ಷ ಇಡೀ ದೇಶದಲ್ಲಿ ಮೊದಲನೇ ಸಹಕಾರಿ ಸಂಸ್ಥೆ ಶುರುವಾಗಿದ್ದು ನಮ್ಮ ಏನು ಗದಗ ಜಿಲ್ಲೆಯ ಒಂದು ಗ್ರಾಮದಲ್ಲಾಯಿತು. ಅಂದರೆ ಕೋಆಪರೇಟಿವ್ ಬ್ಯಾಂಕ್ ಅಂತ ನಾವು ಕ್ರೆಡಿಟ್ ಬ್ಯಾಂಕ್ ನೋಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಕ್ರೆಡಿಟ್ ಬ್ಯಾಂಕ್ ಅಂತ ಒಂದು ಸಹಕಾರಿ ಸಂಸ್ಥೆ ಶುರುವಾಗಿದ್ದು. ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಭೀಮೇಶ್ ಮಾತನಾಡಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಕಾರ ಸಂಘದ ಪಾತ್ರವಿದೆ. ರೈತರು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸಹಕಾರಿ ಬ್ಯಾಂಕ್ಗಳಲ್ಲಿ ಹಣ ಇರಿಸಿ ರೈತರ ಸಹಕಾರ ಸಂಘಗಳನ್ನು ಉಳಿಸಿ ಬೆಳೆಸಬೇಕು. ಸಹಕಾರ ಸಂಘ ಸಂಸ್ಥೆಗಳ ಮೂಲಕ ಪಡೆಯುವ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿ ಬೇರೆಯವರಿಗೆ ಸಾಲ ಸೌಲಭ್ಯ ನೀಡಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ಹತ್ತತ್ರ ಒಂದು 5-6 ಕೋಟಿ ರೂಪಾಯಿ ದುಡ್ಡು ನಮ್ಮ ಬ್ಯಾಂಕ್ ಬಂತು. ಆ ಬ್ಯಾಂಕ್ನಿಂದ ನಾವು ಏನು ರಿಕವರಿ ಆಯಿತು ಅದು ನಾವು ಹೆಡ್ ಆಫೀಸ್ಗೆ ವಾಪಸ್ ಮಾಡಿದಾಗ ಆ ಹೆಡ್ ಆಫೀಸರು ನಮಗೆ ಮತ್ತೆ ತಿರುಗಿ 4-5 ಕೋಟಿ ದುಡ್ಡು ಕೊಟ್ಟರು. ಆ 4-5 ಕೋಟಿ ಕೊಟ್ಟಾಗ ನಾವು ಎಲ್ಲ ರೈತರಿಗೂ ಯಾರ್ಯಾರು ಕೊಟ್ಟಿದ್ರು ಲೋನ್ ಮಾಡಿದ್ದೀವಿ. ಯಾರ್ಯಾರು ಲೋನ್ ಬೇಕಂತ ಕೇಳಿದ್ರು ಬಹಳ ವರ್ಷಗಳಿಂದ ಇಷ್ಟುದಾಗಿಬಿಟ್ಟಿದ್ದು ಕೈಲಿಲ್ಲ ಅವನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಇವತ್ತು ಯಾಕೆ ಹೇಳ್ತೀವಪ್ಪ ಅಂದರೆ 1 ವರ್ಷಕ್ಕೆ ನಮ್ಮಲ್ಲಿ 3% ಬಡ್ಡಿ ನ್ಯಾಷನಲ್ ಬ್ಯಾಂಕ್ನಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಜಿಲ್ಲಾ ಸಹಕಾರಿ ಉಪಾಧ್ಯಕ್ಷ ಲಕ್ಷ್ಮೀಪತಿ, ನಿರ್ದೇಶಕ ಟಿಎಂ ಪ್ರಭಾಕರ್, ಕರ್ನಾಟಕ ರಾಜ್ಯ ಸರ್ಕಾರ ವಸತಿ ಮಹಾಮಂಡಳ ನಿರ್ದೇಶಕ ನಿರಂಜನ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.